ಅತಿಯಾದ ಮೊಬೈಲ್ ಬಳಕೆ ಅನ್ನೋದು ಎಲ್ಲ ವಯೋಮಾನದವರಿಗೂ ಅಪಾಯಕಾರಿ ಅನ್ನೋ ಸುದ್ದಿಯನ್ನು ನಾವು ಕೊಡ್ತಾನೆ ಇದ್ದೀವಿ. ಈ ಬೆನ್ನಲ್ಲೇ ಈ ಮಕ್ಕಳನ್ನ ಡಿಸ್ಟ್ರಾಕ್ಟ್ ಮಾಡೋ ನಿಟ್ಟಿನಲ್ಲಿ, ಅವರ ಅಳವನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಕೈಗೆ ಮೊಬೈಲ್ ಕೊಡ್ತಾ ಇರೋದು ಎಷ್ಟು ಡೇಂಜರ್ ಆಗ್ತಾ ಇದೆ, ಚಿಕ್ಕ ಚಿಕ್ಕ ತಪ್ಪುಗಳು ಅವರ ಜೀವನಕ್ಕೆ ಎಷ್ಟು ದೊಡ್ಡ ಪ್ರಮಾದವನ್ನು ಎಸಗ್ತಾ ಇದೆ ಅನ್ನೋ ಡೀಟೇಲ್ ರಿಪೋರ್ಟ್ ಒಂದಿದೆ, ನೋಡ್ಕೊಂಡು ಬರೋಣ ಬನ್ನಿ. ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಪೋಷಕರೇ ಎಚ್ಚರ. ದಕ್ಷಿಣ ಕನ್ನಡದಲ್ಲಿ 4,000ಕ್ಕೂ ಅಧಿಕ ಮಕ್ಕಳಿಗೆ ದೃಷ್ಟಿ ದೋಷ. ಆರೋಗ್ಯ ಇಲಾಖೆ ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಮಕ್ಕಳು ಹಠ ಮಾಡಿದಾಗ ಪೋಷಕರು ಮೊಬೈಲ್ ಕೊಡೋದು ಕಾಮನ್ ಆಗ್ಬಿಟ್ಟಿದೆ. ಇನ್ನೊಂದೆಡೆ ದಿನವಿಡೀ ಮಕ್ಕಳು ಟಿವಿ ನೋಡೋದ್ರಲ್ಲೇ ಮುಳುಗಿ ಹೋಗುತ್ತಿದ್ದಾರೆ. ಆದ್ರೆ ಇದು ಮಕ್ಕಳ ದೃಷ್ಟಿಯನ್ನೇ ಕಿತ್ತುಕೊಳ್ಳುವ ಅನುಮಾನ ವ್ಯಕ್ತವಾಗಿದೆ. ಇದಕ್ಕೆ ಕಾರಣ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಬಿಡುಗಡೆ ಮಾಡಿದ ವರದಿ. ಹೌದು, ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಬಹಿರಂಗಪಡಿಸಿದ ವರದಿಯಲ್ಲಿ ಆ ಭಯಾನಕ ಮಾಹಿತಿ ಪತ್ತೆಯಾಗಿದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4,398 ಮಕ್ಕಳು ದೃಷ್ಟಿ ದೋಷದ ಸಮಸ್ಯೆಗೆ ತುತ್ತಾಗಿರೋದು ದೃಢಪಟ್ಟಿದೆ. ಈ ಪೈಕಿ 2,033 ಮಕ್ಕಳಿಗೆ ಕನ್ನಡಕ ಕಡ್ಡಾಯವಾಗಿ ಧರಿಸುವ ಅಗತ್ಯ ಇದೆ ಎಂದು ಹೇಳಲಾಗಿದೆ. ಇನ್ನು ಜಿಲ್ಲೆಯ 1,376 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳನ್ನು ಒಳಗೊಂಡ ಈ ತಪಾಸಣೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಯೋಜನೆಯಡಿ ಕೈಗೊಳ್ಳಲಾಗಿತ್ತು. ಒಟ್ಟು 1,45,951 ಮಕ್ಕಳನ್ನ ಪರೀಕ್ಷಿಸಲಾಗಿತ್ತು. ಖಾಸಗಿ ಶಾಲೆಗಳು ಈ ಪರೀಕ್ಷೆಗೆ ಒಳಪಟ್ಟಿಲ್ಲ. ಮಂಗಳೂರು ನಗರದಲ್ಲೇ 2,000ಕ್ಕೂ ಹೆಚ್ಚು ಮಕ್ಕಳಿಗೆ ದೃಷ್ಟಿ ದೋಷ ಇರುವುದಾಗಿ ಜಿಲ್ಲಾ ಅಂಧತ್ವ ಇಲಾಖೆ ಮಾಹಿತಿ ನೀಡಿದೆ. ಕೇವಲ ದೃಷ್ಟಿ ದೋಷ ಮಾತ್ರವಲ್ಲ, ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಂಡಿವೆ. 6 ರಿಂದ 16 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸೌಮ್ಯ ದೃಷ್ಟಿ ಸಮಸ್ಯೆಗಳಿಂದ ಹಿಡಿದು ಗಂಭೀರ ರೀತಿಯ ದೃಷ್ಟಿ ದೋಷಗಳು ಪತ್ತೆಯಾಗಿವೆ. ದೃಷ್ಟಿ ದೋಷ ಕಂಡುಬಂದ ಮಕ್ಕಳಿಗೆ ಕನ್ನಡಕ ವಿತರಣೆಯನ್ನು ಆರೋಗ್ಯ ಇಲಾಖೆ ಮಾಡಿದೆ. ಗಂಭೀರ ಸಮಸ್ಯೆಯ ಮಕ್ಕಳನ್ನು ತಾಲೂಕು ಆಸ್ಪತ್ರೆಗಳಿಗೆ ರೆಫರ್ ಮಾಡಲಾಗಿದೆ. 45,951 ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ 4,398 ಮಕ್ಕಳಲ್ಲಿ ಈ ಸಮಸ್ಯೆ ಇರುವುದು ನಮಗೆ ಕಂಡು ಬಂದಿದೆ. ಹಾಗಾಗಿ ಆನ್ಲೈನ್ ತರಗತಿಯನ್ನು ಒಂದು ಹೊಸ ವಿಧಾನಕ್ಕೆ ಚಾಲನೆಯನ್ನು ಕೊಟ್ಟ ನಂತರ ಮಕ್ಕಳಿಗೆ ಮೊದಲೆಲ್ಲ ಮೊಬೈಲ್ ಕೊಡಬೇಡಿ ಅಂತ ಎಲ್ಲರೂ ಹೇಳ್ತಿದ್ದಂಥ ಕಾಲಘಟ್ಟದಲ್ಲಿ ಮೊಬೈಲ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದೊದಗಿದ ನಂತರ ಈ ಮೊಬೈಲ್ ಅಡಿಕ್ಷನಿಂದ ಕಣ್ಣು ಒಂದೇ ಅಲ್ಲ, ಮಾನಸಿಕ ಸ್ಥಿತಿಗತಿ ಇರ್ಬೋದು, ಮೆದುಳಿನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ವಿಶೇಷವಾಗಿ ರಾತ್ರಿ ಹೊತ್ತು ಕತ್ತಲಲ್ಲಿ ಮೊಬೈಲ್ ಬಳಸೋದ್ರಿಂದ ಕಣ್ಣಿಗೆ, ಮನಸ್ಸಿಗೆ, ಹೃದಯಕ್ಕೆ ಹಾಗೂ ಮೆದುಳಿಗೆ ಹಾನಿಯನ್ನು ಉಂಟು ಮಾಡಬಲ್ಲದು. ಒಟ್ಟಿನಲ್ಲಿ ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮಕ್ಕಳ ಕೈ ಸೇರಿದ ಮೊಬೈಲ್ ಇದೀಗ ಅವರ ಕೈಯಿಂದ ಬಿಡಿಸಲಾಗದಷ್ಟು ಬಿಗಿಯಾಗಿದೆ. ಇನ್ನಾದರೂ ಪೋಷಕರು ಎಚ್ಚೆತ್ತು ಮಕ್ಕಳ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಬೇಕು. ಸಮಯಕ್ಕೆ ಸರಿಯಾಗಿ ಕಣ್ಣಿನ ತಪಾಸಣೆ ಮಾಡಿಸಿ ತಜ್ಞರ ಸಲಹೆ ಪಡೆಯುವುದು ಅಗತ್ಯವಾಗಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.